ಸಿಎಂ ಸೂಚನೆಯ ಬೆನ್ನಲ್ಲೇ ಕಲಬುರಗಿಯಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಮುಂಜಾಗೃತಾ ಕ್ರಮವಾಗಿ ಕೊರೋನಾ ರೂಪಾಂತರಿ ವೈರಸ್ JN1 ಆತಂಕ ಮನೆ ಮಾಡಿದೆ. ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಮ್ಸ್ನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅನ್ನು ವೀಕ್ಷಿಸಿದ್ದಾರೆ. ಕೊರೋನಾ ರೂಪಾಂತರಿ ವೈರಸ್ JN1 ಆತಂಕ ನೆರೆಯ ರಾಜ್ಯ ಕೇರಳದಲ್ಲಿದೆ, ಗೋವಾದಲ್ಲಿದೆ, ರಾಜ್ಯದಲ್ಲೂ ಕೂಡ ಸಹಜವಾಗಿ ಆತಂಕ ಮನೆ ಮಾಡಿದೆ. ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಆಯಿತು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರು. ಈಗ ಕಲಬುರಗಿಯಲ್ಲೂ ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೇಶದಲ್ಲೇ ಮೊದಲು ಕರೋನಾಗೆ ಬಲಿಯಾದಂತಹ ಜಿಲ್ಲೆ ಅಂದರೆ ಅದು ಕಲಬುರಗಿ ಜಿಲ್ಲೆ. ಇಲ್ಲಿ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲೂ ಕೂಡ ಇಲ್ಲಿನ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ರು. ಇದೀಗ ಕರೋನಾದ ರೂಪಾಂತರಿ ಅಂದರೆ JN1 ಒಂದು ಹಾವಳಿ ಈಗ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಏನಂದರೆ ದೇಶದಲ್ಲೇ ಮೊದಲು ಸಾವಾದಂತಹ ಏನು ಕುಖ್ಯಾತಿ ಪಡೆದಂತಹ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಇಲ್ಲಿನ ಆರೋಗ್ಯ ಹಾಗೂ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಲಬುರಗಿಯ ಜಿಮ್ಸ್ ಆವರಣದಲ್ಲಿರುವಂತಹ ಆಕ್ಸಿಜನ್ನ ಸಿಲಿಂಡರ್ನ ಒಂದು ಪ್ಲಾಂಟ್ ಆಗಿದೆ. ಏನಂದರೆ ಇಲ್ಲಿ ಈ ಹಿಂದೆ ಕರೋನಾದ ಎರಡನೇ ಅಲೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನರಿಗೆ ವೆಂಟಿಲೇಟರ್ ಆಗಿರ್ಬೋದು ಮತ್ತು ಆಕ್ಸಿಜನ್ನ ಒಂದು ಪೂರೈಕೆ ಇಲ್ಲಿಂದಲೇ ಆಗ್ತಾ ಇತ್ತು. ಇದೀಗ ರೂಪಾಂತರಿ ಕರೋನಾದ ಹಾವಳಿ ಹಿನ್ನೆಲೆ ಈಗಾಗಲೇ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಇಲ್ಲಿರುವಂತಹ DHO ಆಗಿರ್ಬೋದು ಮತ್ತು ಜಿಮ್ಸ್ನ ಒಂದು ಸೂಪರಿಂಟೆಂಡೆಂಟ್ ಅವರು ಕೂಡ ಈ ಒಂದು ಆಕ್ಸಿಜನ್ ಪ್ಲಾಂಟ್ಗೆ